ನಾನು ಅಶೋಕ್ ಹಾರನಹಳ್ಳಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷನಾಗಿದ್ದೀನಿ. ಇಡೀ ವಿಪ್ರ ಜನಾಂಗವನ್ನ ಒಂದು ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದೇ ತಿಂಗಳು ಜನವರಿ 18, 19ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಒಂದು ಬೃಹತ್ ಸಮಾವೇಶ ನಡೆಯಲಿದೆ. ಈ ಬೃಹತ್ ಸಮಾವೇಶಕ್ಕೆ ಈ ನಾಡಿನ ಅನೇಕ ಸಾಧು ಸಂತರು, ಸ್ವಾಮೀಜಿಗಳು ಬಂದು ಭಾಗವಹಿಸ್ತಾ ಇದ್ದಾರೆ. ಇದರ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶೃಂಗೇರಿ ಸನ್ನಿಧಾನಗಳವರಾದಂಥ ಶ್ರೀ ಶ್ರೀ ವಿಧುಶೇಖರ ಭಾರತೀ ಸ್ವಾಮಿಗಳವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಅದಾದ ನಂತರ ಇಡೀ ರಾಷ್ಟ್ರದ ಪ್ರಮುಖ ನೇತಾರರು, ರಾಜ್ಯದ ಪ್ರಮುಖರು, ಮಂತ್ರಿಗಳು, ಶಾಸಕರು, ಸಂಸದರು ಇವರೆಲ್ಲರೂ ಸಹ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಅನೇಕರಿಗೆ ಪ್ರಶಸ್ತಿ ಪ್ರದಾನ ನೀಡ್ತಾ ಇದ್ದೀವಿ. ಇದಲ್ಲದೆ ವಿಚಾರಗೋಷ್ಠಿಗಳಿರುತ್ತೆ. ಅದ್ರ ಜೊತೆಗೆ ವಿಶೇಷ ಅಂತ ಹೇಳಿದ್ರೆ ಇದೊಂದು ಪಾಣಿಗ್ರಾಹಿ ವೇದಿಕೆ ಅಂತ ಹೇಳಿ ವಧುವರರ ಸಮಾವೇಶ ಇದೆ. ಅದರ ಜೊತೆಗೆ ಉದ್ದಿಮೆದಾರರು, ವ್ಯಾಪಾರದಲ್ಲಿ ಮತ್ತು ಉದ್ದಿಮೆದಾರದಲ್ಲಿರೋರ್ನೆಲ್ಲ ಸೇರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ವಾಣಿಜ್ಯ ಮೇಳ ಅಂತ ಮಾಡಿದ್ದೀವಿ. 15 ಜನಕ್ಕೆ ವಾಣಿಜ್ಯ ಮೇಳದಲ್ಲಿ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಸಮುದಾಯದವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ಈ ಸಮಾರಂಭಕ್ಕೆ ಎಲ್ಲ ವಿಪ್ರ ಸಮುದಾಯದವರು ಬಂದು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿ ಮಾಡಬೇಕು ಅಂತ ಕೋರ್ಕೊತಾ ಇದ್ದೀನಿ. ನಮಸ್ಕಾರ.